ಹಾಸನದಲ್ಲಿ ಟ್ರಕ್ ಗುದ್ದಿ 10 ಮಂದಿ ಸಾವೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೀಕರ ದುರಂತದ ಬಗ್ಗೆ ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಲ್ಲಿನ ಅಧಿಕಾರಿಗಳು. ರಸ್ತೆಯಲ್ಲಿ ಸಣ್ಣ ಸಣ್ಣ ಹಂಪ್ಗಳ ಒಂದು ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಹಾಸನದಲ್ಲಿ ಏನೊಂದು ಟ್ರಕ್ ಗುದ್ದಿ 10 ಜನ ಸಾವನ್ನಪ್ಪಿದ್ರು. ಆ ಒಂದು ಭೀಕರ ದುರಂತದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ರಸ್ತೆಯಲ್ಲಿ ಈಗ ಸಣ್ಣ ಸಣ್ಣ ಹಂಪ್ಗಳನ್ನ ನಿರ್ಮಾಣವನ್ನ ಮಾಡೋಕೆ ಮುಂದಾಗಿದ್ದಾರೆ. ಅದಕ್ಕೆ ಕ್ರಮವನ್ನು ಕೂಡ ತೆಗೆದುತಾ ಇದ್ದಾರೆ. ಮೊಸಳೆ ಹೊಸಳ್ಳಿಯಲ್ಲಿ ಜನರ ಒತ್ತಾಯದಂತೆ ಹಂಪ್ ನಿರ್ಮಾಣ ಆಗ್ತಾ ಇದೆ. ಜಲ್ಲಿ ಡಾಂಬರ್ ಬಳಸಿ ಒಂದೊಂದು ಕಡೆ 6 ಕಡೆ ಆರು ಕಡೆ ಈ ರೀತಿಯಾದಂತಹ ಒಂದು ಹಂಪ್ಗಳನ್ನು ಹಾಕ್ತಾ ಇರುವಂಥದ್ದು. ಡಾಂಬರ್ ಹಾಕಿ ಹೆದ್ದಾರಿಯ ಒಂದು ಪ್ರಾಧಿಕಾರ ಸಿಬ್ಬಂದಿಗಳು ಹಾಕಿದಾರಂತೆ. ರಮ್ಲಾರ್ನಿಂದ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕೋಕೆ ಮುಂದಾಗಿರುವಂಥದ್ದು. ಗ್ರಾಮದ ವ್ಯಾಪ್ತಿಯಲ್ಲಿ ಸ್ಪೀಡ್ಗೆ ಬ್ರೇಕ್ ಹಾಕಿದ ಅಧಿಕಾರಿಗಳ ನಡೆಗೆ ಸ್ಥಳೀಯರಿಂದ ವ್ಯಾಪಕ ಮೆಚ್ಚುಗೆ ಬರ್ತಾ ಇದೆ. ಒಂದು ದೊಡ್ಡ ದುರಂತ ಆದ ಮೇಲೆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಜಲ್ಲಿಕಲ್ಲು ಡಾಂಬರ್ಗಳನ್ನು ಬಳಸಿ ಒಂದೊಂದು ಕಡೆ 6 ಹಂಪುಗಳನ್ನು ಹಾಕೋಕೆ ಮುಂದಾಗಿದ್ದಾರೆ. ಹೆದ್ದಾರಿ ಪ್ರಾಧಿಕಾರ ಏನಿದೆ, ರಸ್ತೆ ಹೆದ್ದಾರಿ ಪ್ರಾಧಿಕಾರ, ಆ ಒಂದು ಸಿಬ್ಬಂದಿಗಳು ಹಾಕೋಕೆ ಮುಂದಾಗಿರುವಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಘಟನೆ ಆದ ನಂತರ ಎಚ್ಚೆತ್ತುಕೊಂಡಿದ್ದಾರೆ. ಈ ಒಂದು ಕೆಲಸಕ್ಕೆ ಅಲ್ಲಿನ ಜನರು, ಗ್ರಾಮಸ್ಥರು ಅಧಿಕಾರಿಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದಲ್ಲಿ ನಡೆದಂತಹ ಒಂದು ಭೀಕರ ದುರಂತ ಏನಿದೆ, ಟ್ರಕ್ ಗುದ್ದಿ 10 ಜನರು ಸಾವನ್ನಪ್ಪಿದ್ರು. ಅನೇಕ ಜನರು ಇನ್ನೂ ಕೂಡ ಈಗ ಗಾಯಾಳುಗಳು ಆಸ್ಪತ್ರೆಯಲ್ಲಿದ್ದಾರೆ. ಅದಕ್ಕಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇನ್ನು ಮುಂದೆ ಯಾವುದೇ ರೀತಿಯಾಗಿ ಈ ಥರ ಒಂದು ಘಟನೆಗಳು ನಡೀಬಾರದು ಅಂತ ಹೇಳಿ ಹಂಪುಗಳನ್ನು ಹಾಕೋಕೆ ಮುಂದಾಗಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ 6 ಹಂಪುಗಳನ್ನು ಹಾಕೋಕೆ ನಿರ್ಧಾರವನ್ನು ಮಾಡಿದ್ದಾರೆ ಹೆದ್ದಾರಿ ಪ್ರಾಧಿಕಾರದ ಸಿಬ್ಬಂದಿ. ಜಲ್ಲಿಕಲ್ಲು ಡಾಂಬರನ್ನು ಬಳಸಿ ಹಂಪ್ಗಳನ್ನು ಹಾಕೋಕೆ ಮುಂದಾಗಿರುವಂಥದ್ದು. ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸ್ಪೀಡ್ ಏನು ವಾಹನಗಳಿರುತ್ತೆ, ಆ ಒಂದು ಸ್ಪೀಡ್ಗೆ ಬ್ರೇಕ್ ಹಾಕೋ ರೀತಿಯಲ್ಲಿ ಹಂಪ್ಗಳನ್ನು ಹಾಕ್ತಾ ಇರುವಂಥದ್ದು. ಇನ್ನು ಮುಂದೆ ಯಾವುದೇ ರೀತಿಯಾದ ಘಟನೆ ಆಗದೇ ಇರಲಿ, ಜನರ ಪ್ರಾಣ ಹೋಗದೇ ಇರಲಿ, ಇನ್ನೊಂದು ದುರಂತಕ್ಕೆ ಸಾಕ್ಷಿ ಆಗದೇ ಇರಲಿ ಅನ್ನುವಂಥ ರೀತಿಯಲ್ಲಿ ಅದನ್ನೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಅಧಿಕಾರಿಗಳು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಹಾಸನದಲ್ಲಿ ನಡೆದಂತಹ ಒಂದು ದುರಂತ ಏನಿದೆ ಅದು ನಿಜಕ್ಕೂ ಕೂಡ ಯಾರು ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ಘಟನೆಯ ಬಗ್ಗೆ ಎಚ್ಚೆತ್ತುಕೊಂಡಿದ್ದಾರೆ. ಹೊಸಳ್ಳಿಯ ಬಳಿ ಜನರ ಒತ್ತಾಯ ಇತ್ತು ಹಂಪುಗಳನ್ನು ನಿರ್ಮಾಣ ಮಾಡಬೇಕು ಅಂತ. ಅದರ ಒಂದು ಒತ್ತಾಯದ ಮೇರೆಗೆ ಜಲ್ಲಿ ಡಾಂಬರ್ಗಳನ್ನು ಬಳಸಿ ಒಂದೊಂದು ಕಡೆ 6 ಕಡೆ ಹಂಪುಗಳನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.